ಅಯ್ಯಪ್ಪನೇ, ಅಯ್ಯಪ್ಪ ಅನಾಥ ರಕ್ಷಕನೇ, ಅಯ್ಯಪ್ಪ ಆಪತ್ ಬಾಂಧವನೇ, ಅಯ್ಯಪ್ಪ ಆಶೆ ದೀನರ ಬಂಧುವೆಪ್ಪ, ಕರುಣಾ ಸಾಗರನೇ ಅಯ್ಯಪ್ಪ, ರಕ್ಷಿಸು ರಕ್ಷಿಸು. ಎಷ್ಟೋ ವರ್ಷಗಳಿಂದ ನಿನ್ನ ಆಗಮನವನ್ನು ನಿರೀಕ್ಷಿಸುತ್ತಾ ತಪಗೈದೆ. ಲೋಕೋದ್ಧಾರಕ್ಕಾಗಿ ಧರೆಗೆ ಬಂದ ಧರ್ಮ ಪ್ರಭುವೆ, ನನ್ನನ್ನು ಉದ್ಧರಿಸು. ಶಬರಿ, ನಿನ್ನ ಇಷ್ಟ ಸಿದ್ಧಿಸಲಿ. ನೀನು ತಪಸ್ಸು ಮಾಡಿದ ಈ ಸ್ಥಳ ಇಂದಿನಿಂದ ಶಬರಿಮಲೆ ಎಂದೇ ಪ್ರಸಿದ್ಧಿಯಾಗುವುದು. ನೀನು 18 ಬಾರಿ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ ಬೇಡಿದ ಬೇಡಿಕೆಯಂತೆ ನಾನು ಇನ್ನು ಮುಂದೆ ಈ ಶಬರಿಮಲೆಯಲ್ಲೇ ನೆಲೆಸುವೆನು. ನನ್ನ ಮಂದಿರಕ್ಕೆ 18 ಮೆಟ್ಟಲುಗಳಿದ್ದು ಅವು 18 ಸಿದ್ಧಿಗಳ ಸಂಕೇತವಾಗಿರುವುದು. ಬರುವ ಭಕ್ತರು ಪ್ರತಿ ವರ್ಷ ಒಂದೊಂದು ಸಿದ್ಧಿಯನ್ನು ಪಡೆಯುವರು. 18 ವರ್ಷಗಳು ನಿರಂತರವಾಗಿ ಈ ಪುಣ್ಯ ಭೂಮಿಗೆ ಬಂದು ದರ್ಶನ ಮಾಡಿದವರು ಸಿದ್ಧಿ ಪುರುಷರಾಗಿ ಮೋಕ್ಷವನ್ನು ಪಡೆಯುವರು. ಅಪ್ಪಾಜಿ, ಈಗ ನಾನು ಬಿಡುವ ಈ ಬಾಣವು ಎಲ್ಲಿ ಬೀಳುವುದೋ ಅಲ್ಲಿ ನನಗೊಂದು ಮಂದಿರವನ್ನು ಕಟ್ಟಿಸಿ ಅಲ್ಲಿಗೆ ಪರಶುರಾಮರು ಬರುವರು ಮತ್ತು ನನ್ನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡುವರು. ನಿಮ್ಮ ಆಸೆ ನೆರವೇರಲು ನನ್ನ ಹತ್ರ ಒಂದು ಮಾರ್ಗವಿದೆ. ಪ್ರತಿ ವರ್ಷವೂ ಮಕರ ಸಂಕ್ರಾಂತಿಯಂದು ನಿಮ್ಮ ನೆಚ್ಚಿನ ಆಭರಣಗಳನ್ನು ನನ್ನ ಪ್ರತಿಮೆಗೆ ಅಲಂಕಾರ ಮಾಡಿ ಅದನ್ನೇ ನನ್ನ ಪಟ್ಟಾಭಿಷೇಕ ಎಂದು ತಿಳಿದು ತಾವೆಲ್ಲರೂ ಆನಂದಿಸಿ. ಪ್ರತಿ ವರ್ಷವೂ ಮಕರ ಸಂಕ್ರಾಂತಿಯಂದು ನಾನು ಪರಂಜ್ಯೋತಿ ರೂಪದಲ್ಲಿ ಕಾಣಿಸಿಕೊಳ್ಳುತ್ತೇನೆ. ಬರುವ ಭಕ್ತರು ನನ್ನನ್ನು ಅಯ್ಯಪ್ಪ ಸ್ವಾಮಿ ಎಂದೇ ಕರೆಯುವರು. ಹಾಕಿ 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 ನೀನು ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿ